ಏನು ಇವತ್ತು ನಾವು ಸಂಕೇಶ್ವರದಲ್ಲಿ ಒಂದು ದೊಡ್ಡ ಹುಕ್ಕೇರಿಯಿಂದ ಇವತ್ತು ನೂರಾರು ಟ್ರ್ಯಾಕ್ಟರ್ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಮುಖಾಂತರ ಇಲ್ಲಿ ಪ್ರೈವೇಟ್ ಬಾಜಿ ಮಾರ್ಕೆಟನ್ನು ಸಂಪೂರ್ಣ ಬಂದ್ ಮಾಡಬೇಕು. ಕಾರಣ ಏನಪ್ಪ ಅಂತಂದ್ರೆ ಪ್ರೈವೇಟ್ ಬಾಜಿ ಮಾರ್ಕೆಟ್ದಾಗ 20 ವರ್ಷಕ್ಕೆ 10 ರಿಂದ 11 ಕೋಟಿ ರೂಪಾಯಿ ರೈತರನ್ನ ಹಣ ಸುಲಿಗೆ ಮಾಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗೈತಿ. ಇಲ್ಲಿ ಗೋರ್ಮೆಂಟ್ APMC ಇದ್ದ ಕಾನೂನು ಇದ್ದ APMC ಇದ್ದಾಗ ಅಲ್ಲಿ ಯಾವುದೂ ಕೂಡ ಬೇರೆ ಬಾಜಿ ಮಾರ್ಕೆಟ್ಗಳನ್ನ ಓಪನ್ ಮಾಡಬಾರ್ದು ಕಾನೂನು ಐತೆ. ಹಂಗೇನ್ರಿ ಇದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಕ್ರಿಮಿನಲ್ ಕೇಸ್ ಹಾಕಿ ವ್ಯಾಪಾರಸ್ಥರಿರಲಿ ಅವ್ರ ಜಾಗದವ್ರಿರಲಿ ಅನ್ನೋಂಥ ಇದ್ದಾಗೂ ಕೂಡ 25 ವರ್ಷದಿಂದ 250 ಕೋಟಿ ರೂಪಾಯಿ ರೈತರನ್ನ ಲೂಟಿ ಮಾಡಿರ್ತಕ್ಕಂಥ ಪ್ರೈವೇಟ್ ಬಾಜಿ ಮಾರ್ಕೆಟನ್ನು ಗೋರ್ಮೆಂಟ್ APMCಗೆ ಇವತ್ತು ಶಿಫ್ಟ್ ಮಾಡಲಿಕ್ಕೆ ಜಿಲ್ಲಾಧಿಕಾರಿ SP ಬಂದ್ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ನಾವು ಕೂಡ ಕಾನೂನನ್ನು ಸರ್ಕಾರದವ್ರು ಪಾಲನೆ ಮಾಡಲಿಲ್ಲ ಅಂದ್ರೆ ನಾವು ಕೂಡ ಯಾರೂ ಕಾನೂನನ್ನು ಪಾಲನೆ ಮಾಡೋದಿಲ್ಲ, ನಾವು ಹೋಗಿ ರಾಷ್ಟ್ರೀಯ ಹೆದ್ದಾರಿಗೆ ಕೊಂಡ್ಬೇಕಂತೇಳಿ ಇವತ್ತು ರೈತರು ನಿರ್ಣಯ ಮಾಡಿದ್ದು. ಅದಕ್ಕೆ ಜಿಲ್ಲಾಧಿಕಾರಿ ಅವರು ಬರತಾರ ಭರವಸೆ ಕೊಟ್ಟರು. ಅವರು 1 ಗಂಟೆ ಒಳಗೆ ಏನಾದರೂ ಇಲ್ಲಿ ಬರದೇ ಹೋದ್ರೆ ನಾವು ಹೋಗಿ ಹೆದ್ದಾರಿ ಒಳಗೆ ಕೂತ ಅಲ್ಲೇ ಪ್ರತಿಭಟನೆ ಮಾಡ್ಬೇಕಾಕೈತಿ. ತಕ್ಷಣ ಕಾನೂನನ್ನು ಇವತ್ತು ಹಾಳು ಮಾಡಿದಾರಿ. ಕಾನೂನನ್ನು ನೀವು ಅಧಿಕಾರಿಗಳನ್ನ ಇದು ನಮ್ಮ ಪ್ರೈವೇಟ್ ಬಾಜಿ ಮಾರ್ಕೆಟನ್ನು ಸೀಸ್ ಮಾಡಿ ಇಲ್ಲಿ ಗೋರ್ಮೆಂಟ್ APMC ಒಳಗೆ ಉದ್ಘಾಟನೆ ಮಾಡುವಂಥ ಕೆಲಸ ಇವತ್ತು ಪ್ರಾರಂಭ ಆಗಲೇಬೇಕು. ಆಕೈತೆ ಅನ್ನೋದು ಕೂಡ ವಿಶ್ವಾಸ ಐತಿ. ಅದಕ್ಕೆ ತಾವು ಕೂಡ ಎಲ್ಲರೂ ಸಹಕಾರ ಮಾಡಬೇಕು ಅನ್ನುವಂಥದ್ದು ವಿನಂತಿ ಮಾಡಿದೆ. ಇದು ನಮ್ಮ ಏನು ನಿಡ್ಸೋಶಿ ಸ್ವಾಮಿಗಳ ಮಠದ ಜಾಗ ಐತೆ ಅನ್ನುವಂಥ ಒಂದು ಬ್ರ್ಯಾಂಡ್ಕ್ಕಾಗಿ ಸುಮಾರು ನೂರಾರು ಕೋಟಿ ರೂಪಾಯಿ ಇಲ್ಲಿವರೆಗೆ ಲೂಟಿ ಆದರೂ ಕೂಡ ಸ್ವಾಮಿಗಳ ಜಾಗ ಐತೆ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ನಿಂತಿತ್ತು. ಇವತ್ತೆಲ್ಲ ಇಲ್ಲಿರ್ತಕ್ಕಂಥ ಸುಮಾರು 20, 30, 40 ಹಳ್ಳಿ ಜನ ಎಲ್ಲರೂ ಕೂಡ ಜಾಗೃತ ಆಗ್ಯಾರು. ನಮಗೆ ಲೂಟಿ ಮಾಡಿ ಇನ್ನೊಬ್ಬರು ಯಾರ್ಯಾರು ಅದನ್ನು ತೊಗೊಂಡು ಕೋಟ್ಯಾಂತರ ಆಸ್ತಿ ಮಾಡತ್ತಾರೋ ಅದಕ್ಕೆ ಅವಕಾಶ ಇಲ್ಲ. ನಮ್ಮ ಗೋರ್ಮೆಂಟ್ APMC ಐತಿ, ಇಲ್ಲಿ 1 ರೂಪಾಯಿ ಕೂಡ ಜಕಾತಿ ಇಲ್ಲ, ಕಮಿಷನ್ ಇಲ್ಲ, ಮತ್ತೇನು ಇನ್ನೂ ವಗಾರೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಇಲ್ಲಿ ಕಾನೂನುಗಳದಾವು, ಚೌಕಟ್ಟು ಐತಿ. ಇಲ್ಲಿ APMCಗೆ ಬರ್ಬೇಕಂತ ಎಲ್ಲ ರೈತರು ನಿರ್ಣಯ ಮಾಡ್ಯಾರು. ಈಗೆಲ್ಲ ಜಾಗೃತ ಆಗ್ಯಾರು. ಹಿಡಿದು ಸಾವಿರದ ಯಾರ್ಯಾರು ಅದಕ್ಕೆ ಕೆಲವು ಜನ ಪುಡಾರಿಗಳಿಂದ ಅದಕ್ಕೆ ಸಪೋರ್ಟಿಂಗ್ ಆಗಿ ಇವತ್ತು ಅನ್ಯಾಯ ಆಗೈತಿ. ಇನ್ನು ಮುಂದೆ ಈ ಪುಡಾರಿ ಆ ಕಸ ಎಲ್ಲ ನಾವು ನೋಡೋಂಗಿಲ್ಲ. ಕಾನೂನನ್ನು ರಕ್ಷಣೆ ಮಾಡಲೇಬೇಕು. ಇವತ್ತು ಅದು ಸೀಸ್ ಆಗಬೇಕು, ಇದು ಚಾಲೂ ಆಗ್ಬೇಕಂತ ರೈತರು ಒತ್ತಾಗಿದೆ. ಈಗ ಅಕಸ್ಮಾತ್ ಇವತ್ತೇನಾದರೂ DC SP ಮತ್ತು ಇಲ್ಲಿರ್ತಕ್ಕಂಥ ಸೆಕ್ರೆಟ್ರಿ ತಾವೇನಾದರೂ ಇದನ್ನು ಗಟ್ಟಿ ಇವತ್ತು ಕಾನೂನನ್ನು ಕಾಪಾಡಲಿಲ್ಲ ಅಂದ್ರೆ ಇವರು 3 ಮಂದಿ ಮೇಲೆ ಕೂಡ ಕಂಟೆಂಪ್ಟನ್ನು ಹಾಕಬೇಕಾಕತಿ. ಗಡು ಇಲ್ಲ ಅಲ್ರಿ, ತುಡುಗ್ರಿ ಎದ್ರ ಗಡುವ ಅದೇನ ಲೀಗಲ್ ಐತಿ, ಇನ್ಲೀಗಲ್ ಐತಿ. ತುಡುಗ್ರಿ ಎದ್ರಲ್ಲೇ ಗಡು ಇವತ್ತ ಬಂದ್ ಮಾಡ್ಬೇಕಾ? ಇಲ್ಲಾಂದ್ರೆ ನಾವು ಕೂಡ ಹೋಗಿ ರಸ್ತೆದಾಗ ಕೂತ್ರೆ ಪೊಲೀಸರು ನಮ್ಮನ್ನು ಕೇಳೋಂಗಿಲ್ಲ. ಕಾನೂನು ನಾವು ಹಾಳು ಮಾಡ್ತು. ಕಾನೂನು ಯಾರು ಗೌರವಿಸಂಗೆ, ಕಾನೂನು ಗೌರವಿಸೋರಿದ್ರಂದ್ರೆ ರಾಜ್ಯದ ಮುಖ್ಯಮಂತ್ರಿ ಕೂಡ ಹೇಳಿರುವ ಪ್ರೈವೇಟ್ ಬಾಜಿ ಮಾರ್ಕೆಟ್ ಚಾಲೂ ಆಗೋಂಗಿಲ್ಲ. ಯಾಕಂದರೆ ಕಾನೂನು ಐತಿ, ಕಾನೂನು ಎಲ್ಲರೂ ಗೌರವಿಸಬೇಕು. ಇವತ್ತು ಅಂಬೇಡ್ಕರ್ ಅವರು ನಮ್ಮ ಕಾನೂನು ಮಾಡಿಕೊಟ್ಟರು. ಇವತ್ತು APMC ಆದಾಗ ಅದರದೇ ಆದ ಕಾಯ್ದೆ ಐತಿ, ಅದನ್ನು ಬಂದ್ ಮಾಡೋಕ್ಕೂ ಅವ್ರಿಗೆ ಅವಕಾಶ ಐತಿ. ತಕ್ಷಣ ಅದನ್ನು ಅಧಿಕಾರಿಗಳು ಕೆಲಸ ಮಾಡಿ ಅವ್ರ ಗೌರವವನ್ನು ಕಾಕೋಬೇಕಂತ ಒತ್ತಾಯ ಮಾಡಿ. ಸುಮಾರು ವರ್ಷಕ್ಕೆ 11 ಕೋಟಿ ರೂಪಾಯಿ ಹಗರಣಾಗಿದ್ರಿ. ಅಲ್ಲಿ ಒಂದು ಸಣ್ಣ 10 ಕಿಲೋ ಬ್ಯಾಗ್ ಐತೆ ಅಂದ್ರೆ 10 ರೂಪಾಯಿ ತೊಗೋತಾರೆ. ಸುಮಾರು 25,000 ಬ್ಯಾಗ್ ಬರ್ತಾವೆ ದಿವಸ, 2-3 ಲಕ್ಷ ರೂಪಾಯಿ ಹತ್ತಿರದ. ಅಲ್ಲಿ ಬಂಗಾರ ಟಾಯ್ಲೆಟ್ ಇದ್ದಂಗೆ ಟಾಯ್ಲೆಟ್ಗೆ 10 ರೂಪಾಯಿ ದಿವಸ 3-4 ಮಂದಿ ಟಾಯ್ಲೆಟ್ದಾಗ ಕೂತ್ರಂದ್ರೆ 3-4 ಸಾವಿರ ರೂಪಾಯಿ ಸ್ವಾಮಿಗಳು ಕೊಡ್ತಾರೋ. 13 ಲಕ್ಷ ಅಷ್ಟೇ ಬಾಡಿಗೆ, ಮತ್ತು 10 ರೂಪಾಯಿ ಕಮಿಷನ್, ಒಂದು 100 ರೂಪಾಯಿ. ಏನಾದರೂ 10,000 ರೂಪಾಯಿ ನಮ್ಮ ರೈತರ ಮಾಲ್ ಖರೀದಿ ಮಾಡಿರಪ್ಪ ಅಂದ್ರೆ 1,000 ರೂಪಾಯಿ ಕಮಿಷನ್ನ, 1 ಲಕ್ಷ ರೂಪಾಯಿ ಮಾಡಿದ್ರೆ 10,000 ರೂಪಾಯಿ. ಭಾಳ ದೊಡ್ಡ ಪ್ರಮಾಣದಾಗ ಸುಮಾರು 12-13 ಕೋಟಿ ರೂಪಾಯಿ ಲೂಟಿಯನ್ನು ಮಾಡ್ತಕ್ಕಂಥ ವರ್ಷಕ್ಕೆ ಅಲ್ಲಿ ಕೆಲವು ಏಜೆಂಟರ ಹವಳಿ ಅಂದ್ರೆ ರೈತರಿಗೆ ಅನ್ಯಾಯ ಆಗೈತಿ. ಅದನ್ನು ತಕ್ಷಣ ಇವತ್ತು ನಾವು 1.5 ತಿಂಗಳ ಹೋರಾಟ ಮಾಡಿ ಬಂದ್ ಮಾಡಿಸಿದ್ದು. ಇವತ್ತು ಜಿಲ್ಲಾಧಿಕಾರಿ SP ಬಂದು ಅದನ್ನು ಪೂರಾ ಸೀಸ್ ಮಾಡಿ ಇಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಮಾಡ್ತಾರೆ. ಗೌರವದಿಂದ ಅಲ್ಲೂ ಮಾರುಕಟ್ಟೆ ಮಾಡಿರಪ್ಪ ಅಂದ್ರೆ ಇವತ್ತು ಕಾನೂನು ಇವ್ರ ಮೇಲೆ ಕಂಟೆಂಪ್ಟ್ ಆಗ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿ. ಯಾಕಂದ್ರೆ ಒಬ್ಬ ಜಿಲ್ಲಾಧಿಕಾರಿ ಬಂದ್ ಮಾಡಿದಾಗ ಅದನ್ನು ಕಾಪಾಡ್ತಕ್ಕಂಥ ಪೊಲೀಸ್ ಇಲಾಖೆ ಐತಿ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಕೈತಿ. ಹೆಂಗೆ ಕಾನೂನನ್ನು ಹಾಳು ಮಾಡ್ತಾರೆ? ಇವತ್ತು ನೀವರೇ ನಮ್ಮ ಮೀಡಿಯಾದವ್ರು ಹೆಂಗೆ ಸುಮ್ಮನೆ ಸಾಧ್ಯತೆ? ಕಾನೂನನ್ನು ನಾವೆಲ್ಲರೂ ಕಾನೂನು ಮುಂದೆ ದೊಡ್ಡವ್ರನ್ನ. ಸ್ವಾಮೀಜಿ ಅವ್ರ ಮೇಲೆ ಏನು ಕೂಡ ಅವಶ್ಯಕತೆ ಇಲ್ಲ. ಅವ್ರು ಬೇಕಾದ್ರೆ 13 ಲಕ್ಷ ರೂಪಾಯಿ ಏನು ಆ ಜಾಗದ ಬಾಡಿಗೆ ಐತಿ ಸ್ವಾಮಿಗಳಿಗೆ ಈ ರೈತರೆಲ್ಲ ಕೂಡಿ ತೀರ್ಮಾನ ಮಾಡ್ಯಾರ. ಸ್ವಾಮಿಗಳಿಗೆ ಬೇಕಪ್ಪ ಆ ಜಾಗ ಅಲ್ಲೇ ಉಳಿಬೇಕು, ರೈತರ ಬಾಡಿಗೆ ಸಂಬಂಧ ಆಕೈತೆ ಅಂದ್ರೆ ಆ 13 ಲಕ್ಷ ರೂಪಾಯಿ ನಾವು ರೈತರ ಪಟ್ಟಿ ಹಾಕಿ ವರ್ಷಕ್ಕೆ ಕೊಡ್ತು ಕರೆ ಆ ಜಾಗದಾಗ ಇರಂಗಿಲ್ಲ ಅಂತೇಳಿ ನಮ್ಮ ರೈತರು ನಿರ್ಣಯ.